ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅಧರ್ಮವು ಎಲ್ಲ ಕಡೆ ಹೋಗಿಬಿಟ್ಟಾಗ ಮೊದಲು ತೊಂದರೆ ಆಗೋದು ಸ್ತ್ರೀಯರಿಗೆ. ಮತ್ತು ಯಾರು ವಿವಾಹಿತರಾಗಿರಲಿ ಆಗಲ್ಲದೇ ಇರಲಿ ಅಂತಹ ಸ್ತ್ರೀಯರಿಗೆ ಯಾವಾಗಲೂ ಬಹಳ ತೊಂದರೆ ಮೊದಲು ಆಗುತ್ತೆ ಸಮಾಜದಲ್ಲಿ. ಆವಾಗ ಸ್ತ್ರೀಯರಿಗೆ ಯಾವಾಗ ತೊಂದರೆ ಶುರುವಾಗುತ್ತೋ ಆವಾಗ ಸಮಾಜದಲ್ಲಿ ಧರ್ಮ ಕಡಿಮೆ ಆಗಿದೆ ಅನ್ನೋದು ನಮಗೆಲ್ಲರಿಗೂ ತಿಳಿಯುತ್ತೆ. ಮತ್ತು ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ, ಸ್ತ್ರೀಯರು ದೂಷಿತರಾಗ್ತಾರೆ. ಇದರಿಂದ ವರ್ಣಸಂಕರದಿಂದ ಸ್ತ್ರೀಯರು ದೂಷಿತರಾಗ್ತಾರೆ. ಮತ್ತು ದೂಷಿತರಾದಾಗ ಅಂತಹ ಸ್ತ್ರೀಯರಿಗೆ ಹುಟ್ಟಿದಂತಹ ಮಕ್ಕಳು ಅವರಿಗೂ ಕೂಡ ಮನಸ್ಸಿನಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ. ತಂದೆಯ ಜೊತೆಗೆ ಬೆಳೆಯದಂತಹ ಮಕ್ಕಳಿಗೆ ಮನಸ್ಸಿನಲ್ಲಿ ಬಹಳನೇ ವ್ಯಗ್ರತೆ ಇರುತ್ತೆ. ಸೈಕಾಲಜಿನಲ್ಲೂ ಕೂಡ ಇದು ಪ್ರೂವ್ ಆಗಿದೆ. ಯಾರಿಗೆ ತಂದೆಯ ಪೋಷಣೆ ಸಿಕ್ಕೋದಿಲ್ವೋ ಅಂತಹ ಮಕ್ಕಳು ಬಹಳವಾಗಿ ಮನಸ್ಸಿನಲ್ಲಿ ನೋವನ್ನು ಅದುಮಿಟ್ಕೊಂಡು ಬೆಳೀತಾರೆ. ಇದರಿಂದ ದೊಡ್ಡವರಾದ ಮೇಲೆ ಯಾವಾಗ ಅವರ ಕೈಯಲ್ಲಿ ಶಕ್ತಿ ದುಡ್ಡು ಎಲ್ಲ ಬರುತ್ತೋ ಆವಾಗ ಅದನ್ನು ಒಂದು ರಿವೆಂಜ್ ಅಥವಾ ಪ್ರತೀಕಾರದ ರೂಪದಲ್ಲಿ ಸಮಾಜದ ಮೇಲೆ ತೀರಿಸಲಿಕ್ಕೆ ಬರ್ತಾರೆ ಅನ್ನುವಂಥದ್ದು ಪ್ರೂವ್ ಆಗಿದೆ. ಆದ್ದರಿಂದ ಸ್ತ್ರೀಯರು ದೂಷಿತರಾದಾಗ ಸಮಾಜದಲ್ಲಿ ಖಂಡಿತವಾಗಲೂ ಯಾವುದೇ ಒಳ್ಳೆಯ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಅರ್ಜುನ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ. ಇಂದು ಆಗಸ್ಟ್ 10ನೇ ತಾರೀಕು ಭಾನುವಾರ, ಪ್ರತಿಪತ್ ತಿಥಿ ಮತ್ತು ಇದು ಧನಿಷ್ಠ ನಕ್ಷತ್ರ. ಇಂದು ಬುಧ ವಕ್ರತ್ಯಾಗ ಮಾಡ್ತಾ ಇದ್ದಾನೆ ಕರ್ಕ ರಾಶಿಯಲ್ಲಿ. ಇದರ ಫಲವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಇಂದು ಕರ್ಕ ರಾಶಿಯಲ್ಲಿ ಬುಧ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಇದರ ಫಲವನ್ನು ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಇದು ಸುಖಕರವಾದಂತಹ ಫಲವನ್ನು ಕೊಡುತ್ತೆ. ಮನೆಯಲ್ಲಿ ನೆಮ್ಮದಿ, ಮನಸ್ಸಿನಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಸುಖ ಪ್ರಾಪ್ತಿ, ವಾಹನ, ಮನೆ ಇತ್ಯಾದಿಗಳಿಂದ ಬಹಳ ನೆಮ್ಮದಿಯನ್ನು ಕಾಣ್ತೀರಿ. ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಬಿಸ್ನೆಸ್ ಮುಂದುವರಿಯುತ್ತೆ, ಧನಾಗಮವಾಗುತ್ತೆ, ಅತಿ ಹೆಚ್ಚಿನ ನೆಮ್ಮದಿ ಯಶಸ್ಸನ್ನು ಕಾಣಬಹುದು. ಕೋರ್ಟ್ ಕೇಸ್ಗಳಲ್ಲಿ ತೊಳಲ್ತಾ ಇರೋರಿಗೆ ಒಂದು ಬಹಳ ಮುಖ್ಯವಾದಂತಹ ರಿಲೀಫ್ ಇಂದು ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಮಿಶ್ರವಾದಂತಹ ಫಲವನ್ನು ಕೊಡುತ್ತೆ. ಅಷ್ಟೊಂದೇನು ಒಳ್ಳೆಯದಲ್ಲ. ನಿಮಗೆ ತೊಂದರೆ ಕೊಡ್ತಾ ಇದ್ದಂತಹ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಆತ್ಮವಿಶ್ವಾಸಕ್ಕೆ ತೊಂದರೆ ಮಾಡ್ತಾ ಇದ್ದಂತಹ ಜನಗಳು ಇವಾಗ ಪುನಃ ಅದೇ ಒಂದು ಅಟ್ಯಾಕ್ ಅಥವಾ ನಿಮ್ಮ ಮೇಲೆ ತಮ್ಮ ಒಂದು ಭಾವನೆಗಳನ್ನು, ಧೋರಣೆಗಳನ್ನು ಹೇರೋದನ್ನು ಪುನಃ ಶುರು ಮಾಡ್ತಾರೆ ಅನ್ನೋ ಭಾವನೆ ನಿಮಗೆ ಬರಬಹುದು. ನೀವು ಏನೇ ಮಾತಾಡಿದರೂ ಕೂಡ ಅದನ್ನು ಅವರು ಅಪಾರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಾತು ಬಹಳ ಕಡಿಮೆ ಮಾಡಿಬಿಟ್ರೆ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಬುಧ ವಕ್ರತ್ಯಾಗದಿಂದ ಲಾಭ ಇದೆ. ಮನಸ್ಸಿಗೆ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ ಮತ್ತು ನಿಮಗೆ ಹೆಲ್ಡಪ್ ಆಗಿದ್ದಂತಹ ಒಂದು ಪೇಮೆಂಟ್ ಅಥವಾ ಧನಾಗಮ ಈಗ ನಿಮಗೆ ಆಗುತ್ತೆ. ಸಂಸಾರದಲ್ಲಿ ಕೂಡ ಬಹಳ ಒಳ್ಳೆಯ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಕರ್ಕ ರಾಶಿಯವರಿಗೆ ಮಿಶ್ರ ಫಲ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯಲ್ಲಿ ಬುಧ ವಕ್ರ ತ್ಯಾಗ ಮಾಡೋದ್ರಿಂದ ನೀವು ನಾನು ಎಷ್ಟು ದಿನದಿಂದ ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ಇವಾಗ ಹೇಳುವಂತಹ ಸಂದರ್ಭ ಬಂದೇ ಇದೆ, ನಾನು ಹೇಳಲೇಬೇಕು ಅನ್ನುವಂತಹ ಧೋರಣೆಯಿಂದ ಮಾತುಗಳನ್ನು ಆಡ್ತೀರಿ. ಇದರಿಂದ ಕೆಲವರಿಗೆ ಒಳ್ಳೆಯದು ಆಗುತ್ತೆ, ಕೆಲವರಿಗೆ ತೊಂದರೆಗಳು ಕೂಡ ಆಗುತ್ತೆ. ಆದ್ದರಿಂದ ಮಾತಿನಲ್ಲಿ ಗಮನ ಇರಲಿ, ವಿವೇಚನೆ ಎರಡೂ ಇರಲಿ. ಸಿಂಹರಾಶಿಯವರಿಗೆ ವಕ್ರತ್ಯಾಗದಿಂದ ಸ್ವಲ್ಪ ವಿಷಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಮಾತುಗಳಲ್ಲಿ ತೊಂದರೆ ಉಂಟಾಗುತ್ತೆ, ಮಿತ್ರತ್ವಗಳಲ್ಲಿ ಒಡಕು ಉಂಟಾಗುತ್ತೆ ಮತ್ತು ಬಿಸ್ನೆಸ್ ಕಾಂಟ್ರಾಕ್ಟ್ ಇತ್ಯಾದಿಗಳಲ್ಲಿ ಏನೋ ಒಂದು ಸಮಾಧಾನ ಪ್ರಾಪ್ತಿಯಾಗಿದೆ, ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ಈಗ ಅದು ಒಡೆದು ಬೀಳುವಂತಹ, ಕುಸಿದು ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಬಹಳ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಯಾರು ನೋಡ್ಕೊಳ್ತಾ ಇದ್ದೀರಿ ನೀವು ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಫಲ, ಮನಸ್ಸಿಗೆ ನೆಮ್ಮದಿ, ಅನೇಕರು ನಿಮ್ಮನ್ನು ಮಾತಾಡಿಸಲಿಕ್ಕೆ ಬರ್ತಾರೆ, ಎಲ್ಲರೂ ಕೂಡ ನಿಮ್ಮ ಸುತ್ತ ಮುತ್ಕೊಂಡಿರ್ತಾರೆ, ಫೋನ್ ಇಡಲಿಕ್ಕೆ ಆಗೋದಿಲ್ಲ, ಅಷ್ಟು ಜನ ನಿಮ್ಮನ್ನು ಸಂಪರ್ಕಿಸ್ತಾರೆ. ಧನಾಗಮ, ಇಷ್ಟ ಅರ್ಥ ಸಿದ್ಧಿ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಅತಿ ಜವಾಬ್ದಾರಿ ಆದರೆ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಇಲ್ಲ, ಒಂದು ರಿವಾರ್ಡ್ ಇಲ್ಲ ಇತ್ಯಾದಿ ಮನಸ್ಸಿಗೆ ಬೇಸರವಾಗುತ್ತೆ. ಆದರೂ ಕೆಲಸ ಮಾಡಲೇಬೇಕಾಗತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಬಹಳ ಕಿರಿಕಿರಿ ಇಟ್ಕೊಂಡು ಬೈಕೊಂಡು ಹೇಗಾದರೂ ಮಾಡಿ ಇದನ್ನು ಮುಗಿಸಿಕೊಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಶುಭ ಫಲ, ಮನಸ್ಸಿಗೆ ನೆಮ್ಮದಿ, ಸ್ವಲ್ಪ ನೀವು ಆಡಿದ ಮಾತನ್ನು ಬರೀ ಅಪಾರ್ಥ ಮಾಡ್ಕೊಳ್ತಾ ಇದ್ದ ಬೇರೆಯವರೆಲ್ಲರೂ ಕೂಡ ನೀವು ಹೇಳಿದ್ದು ಸರಿ, ನೀವು ಹೇಳಿದ್ದು ನಮಗೆ ಅರ್ಥವಾಯಿತು ಅಂತ ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ.
ಧನುರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇದರಿಂದ ಸ್ವಲ್ಪ ಮುಖ್ಯವಾದಂತಹ ವಿಚಾರಗಳಲ್ಲಿ ಇದ್ದಂತಹ ಅಡೆತಡೆಗಳು ಮಾಯವಾಗುತ್ತೆ ಮತ್ತು ನಿಮಗೆ ಮುಂದುವರಿಯಬೇಕಾದರೆ ಏನು ಮಾಡಬೇಕು ಅನ್ನೋದು ನಿಮಗೆ ತಿಳಿಯುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಗಳು ಫಲಗಳು ಪ್ರಾಪ್ತಿಯಾಗದೆ ಹೋಗಬಹುದು ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆಡಿದ ಮಾತುಗಳಲ್ಲಿ ಸ್ವಲ್ಪ ವೈಮನಸ್ಯ ಇತ್ಯಾದಿಗಳು ಬರಬಹುದು. ಆದ್ದರಿಂದ ಬಹಳ ಹುಷಾರಾಗಿ ಮಾತಾಡಬೇಕಾಗುತ್ತೆ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ. ಸಾಮಾಜಿಕ ವಿಚಾರಗಳಲ್ಲಿ ಗೆಲುವು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಾತಿನಿಂದ ಎಲ್ಲವನ್ನು ಗೆಲ್ಲುತ್ತೀರಿ. ಆದರೆ ಮಾತು ಬಹಳ ಹರಿತವಾಗಿ ಇರಬಾರದು. ಶತ್ರುಗಳನ್ನು ಮಿತ್ರರಾಗಿ, ಮಿತ್ರರನ್ನ ಶತ್ರುಗಳಾಗಿ ಪರಿವರ್ತನೆ ಮಾಡುವಂತಹ ಸಾಧ್ಯತೆ ಈಗ ನಿಮ್ಮ ಮಾತಿನಲ್ಲಿ ಇರುತ್ತೆ. ಆದ್ದರಿಂದ ಬುಧ ಸರಿಯಾದ ವಿನಯವಾಗಿ ಆಡಿದಂತಹ ಮಾತಿಗೆ ಒಳ್ಳೆಯ ಪ್ರತಿಫಲವನ್ನು ಕೊಡ್ತಾನೆ. ಮೀನರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ನಿಮ್ಮ ಬುದ್ಧಿ ಅಥವಾ ನಿಮ್ಮ ಕ್ರಿಯಾತ್ಮಕತೆ ಈ ವಿಷಯದಲ್ಲಿ ನಿಮಗೆ ಸ್ವಲ್ಪ ಚಾಲೆಂಜಸ್ ಅಥವಾ ತೊಂದರೆಗಳು ಬರಬಹುದು. ಆದರೂ ಕೂಡ ನಿಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ರವಿ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದಾದ ನಂತರ ಬುಧ ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆದ್ದರಿಂದ ಒಳ್ಳೆಯದಾಗೋದೇ ಇದೆ. ಈಗ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ಅದರಿಂದ ಧೃತಿಗೆಡದೆ ಮುಂದೆ ಹೋಗಬೇಕು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕ, ಒಂದು ಶ್ಲೋಕವನ್ನಾದರೂ ಪಠನೆ ಮಾಡಲೇಬೇಕು. ಗೀತೆಯನ್ನು ಬಹಳ 1800 ಆ ಇಸವಿಯಲ್ಲೇ ಕೂಡ ಯಾರು ನಮ್ಮ ಕೊಲಂಬಸ್ ಇತ್ಯಾದಿಗಳು ನಮ್ಮ ದೇಶವನ್ನು ಹುಡುಕಿಕೊಂಡು ಬಂದಾಗ ಅಂಥವರು ಮೊದಲು ಮಾಡಿದ ಕೆಲಸ ಗೀತೆಯ ಭಾಷಾಂತರ. ಅಷ್ಟು ಪ್ರಾಮುಖ್ಯತೆಯನ್ನು ಗೀತೆಗೆ ಪಾಶ್ಚಾತ್ಯರು ಕೂಡ ನೀಡಿದ್ದಾರೆ. ನಾವೇ ಅದರ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಗೀತೆಯಲ್ಲಿ ಸಾಕ್ಷಾತ್ತಾಗಿ ಕೃಷ್ಣನೇ ಗೀತೆ. ಆದ್ದರಿಂದ ಕಲಿಯುಗದಲ್ಲಿ ಭಕ್ತರು ನನ್ನನ್ನು ಹುಡುಕಿದಾಗ ಯಾವ ರೀತಿ ನಾನು ಅವರಿಗೆ ಕಾಣುತ್ತೇನೆ ಅಂದರೆ ಗೀತೆಯೇ ಕೃಷ್ಣ. ಆದ್ದರಿಂದ ಯಾರಿಗೆ ಮನಸ್ಸಿಗೆ ನೆಮ್ಮದಿ ಬೇಕು ಮತ್ತು ಈ ಸಂಸಾರದ ಜಂಜಾಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಬೇಕು, ಯಾವಾಗಲೂ ಆನಂದ ಯಾರಿಗೆ ಬೇಕೋ ಅಂಥವರು ಗೀತೆಯನ್ನು ಮರೆಯಲಿಕ್ಕೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಗೀತಾ ಪಠಣವನ್ನು ಮಾಡೋಣ. ಎಲ್ಲರಿಗೂ ಶುಭಮಸ್ತು.